ಒಬ್ಬ ಮನುಷ್ಯನಿಗೆ ಆಪರೇಷನ್ ಮಾಡೋದು ಸರ್ವೇ ಸಾಮಾನ್ಯ. ಆದರೆ ಇನ್ನೂ ಹುಟ್ಟದೇನೆ ತಾಯಿ ಗರ್ಭದಲ್ಲಿರೋ ಮಗುವಿಗೆ ಆಪರೇಷನ್ ಮಾಡಿದ್ದಾರೆ. ಅದೂ ನಮ್ಮ ಭಾರತದ ಡಾಕ್ಟರ್ಸ್ ಮಾಡಿದ್ದಾರೆ. ತಾಯಿ ಗರ್ಭದಲ್ಲಿದ್ದ 28 ವಾರಗಳ ವಯಸ್ಸಿರೋ ಒಂದು ಶಿಶುವಿಗೆ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇರುತ್ತೆ. ಅದಕ್ಕೆ ಆಪರೇಷನ್ ಮಾಡದಿದ್ರೆ ಆ ಶಿಶುವಿನ ಹೃದಯದಲ್ಲಿ ಮೇನ್ ವಾಲ್ವ್ ಮುಚ್ಚಿಕೊಂಡು ಬಿಡ್ತವೆ. ಇದಕ್ಕೋಸ್ಕರ ಬೆಲೂನ್ ಡೈಲೇಷನ್ ಅನ್ನೋ ಪ್ರೊಸೀಜರ್ನ ಮಾಡಬೇಕಾಗುತ್ತೆ. ಅದೂ ಈ ಆಪರೇಷನ್ನ ತುಂಬಾ ವೇಗವಾಗಿ ಮಾಡಬೇಕು. ಡೆಲ್ಲಿಯಲ್ಲಿನ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ಗೆ ಸೇರಿದ ಕೆಲವರು ಡಾಕ್ಟರ್ಸ್ ಕೇವಲ ಒಂದು ದ್ರಾಕ್ಷಿ ಹಣ್ಣಷ್ಟು ಸೈಜ್ ಇರೋ ಹೃದಯವನ್ನ, ಅದನ್ನು ಗರ್ಭದಲ್ಲಿರೋ ಶಿಶುವಿನ ಹೃದಯವನ್ನ ಕೇವಲ 1.5 ನಿಮಿಷ ಅಂದ್ರೆ 90 ಸೆಕೆಂಡಿನಲ್ಲೇ ಆಪರೇಷನ್ನ ಸಕ್ಸಸ್ಫುಲ್ ಆಗಿ ಮಾಡ್ತಾರೆ. ಇನ್ನು ಜನಿಸದೇ ಇರೋ ತಾಯಿ ಗರ್ಭದಲ್ಲಿರೋ ಶಿಶುವಿಗೆ ಅದೂ ಕೇವಲ ಒಂದು ದ್ರಾಕ್ಷಿ ಹಣ್ಣಷ್ಟು ಗಾತ್ರ ಇರೋ ಹೃದಯಕ್ಕೆ ಆಪರೇಷನ್ ಮಾಡೋದು ಅಂದ್ರೆ ಗ್ರೇಟ್ ಅಂತಾನೆ ಹೇಳಬಹುದು. ನಮಗೆ 4 ದಿನಗಳ ಹಿಂದೆ ನಾವು ಯಾವ ಕಲರ್ ಬಟ್ಟೆ ಹಾಕಿದ್ವಿ, ಏನು ಊಟ ಮಾಡಿದ್ವಿ ಅನ್ನೋದು ನೆನಪಿರಲ್ಲ. ಆದರೆ ನೀವಿಲ್ಲಿ ನೋಡ್ತಿರೋ ವ್ಯಕ್ತಿ ಹೆಸರು ಬಾಬ್ ಪೆಟ್ರೋಲಾ. ಇವರಿಗೆ ತಮ್ಮ ಜೀವನದಲ್ಲಿ ನಡೆದ ಪ್ರತಿಯೊಂದು ಘಟನೆ ನೆನಪಿರುತ್ತೆ. ಅಂದರೆ ತನಗೆ ಬುದ್ಧಿ ಬಂದಾಗಿನಿಂದ ನಾವು ಯಾವುದಾದ್ರೂ ಒಂದು ಡೇಟ್ನ ಹೇಳಿದ್ರೆ ಆ ದಿನ ತನ್ನ ಜೀವನದಲ್ಲಿ ಏನೇನು ನಡೀತು ಅನ್ನೋದನ್ನ ಪಿನ್ ಟು ಪಿನ್ ಹೇಳ್ತಾನೆ. ಆ ದಿನ ಏನು ಮಾಡ್ತಾನೆ, ಯಾವ ಕಲರ್ ಬಟ್ಟೆ ಹಾಕಿರ್ತಾನೆ, ಕೊನೆಗೆ ಆ ದಿನದ ವಾತಾವರಣ ಹೇಗಿತ್ತು, ಏನು ಊಟ ಮಾಡ್ತಾನೆ, ಯಾರನ್ನ ಭೇಟಿ ಮಾಡ್ತಾನೆ, ಹೀಗೆ ಪ್ರತಿಯೊಂದು ಚಿಕ್ಕ ವಿಷಯನೂ ಈತನಿಗೆ ನೆನಪಿರುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ ಈತನ ಮೆಮೊರಿ ಒಂದು ಗೂಗಲ್ ಸರ್ಚ್ ಆಗಿ ಕೆಲಸ ಮಾಡುತ್ತೆ. ನಾವು ಯಾವುದಾದ್ರೂ ಒಂದು ಡೇಟ್ನ ಹೇಳಿದ್ರೆ ಸಾಕು, ಆ ಡೇಟಲ್ಲಿ ಏನೇನು ನಡೀತು ಅನ್ನೋದು ಎಲ್ಲಾನು ನೆನಪಿಗೆ ಬಂದು ಬಿಡುತ್ತೆ. ತಮ್ಮ ಜೀವನದ ಪ್ರತಿ ವಿಷಯ ನೆನಪಿರೋದನ್ನ ಹೈಪರ್ ಥೈಮೀಶಿಯಾ ಅಂತ ಕರೀತಾರೆ. ಈ ಹೈಪರ್ ಥೈಮೀಶಿಯಾ ಇರುವವರು ವಿಶ್ವದಲ್ಲಿ 62 ಜನರಿದ್ದಾರೆ. ಆದ್ರೆ ಈ ಮೆಮೊರಿ ಎಲ್ಲಾನು ಹೆಚ್ಚಾಗಿ ಸೆಲ್ಫ್ ಸೆಂಟರ್ಡ್ ಆಗಿರುತ್ತೆ. ಅಂದ್ರೆ ಕೇವಲ ತಮ್ಮ ಜೀವನದಲ್ಲಿ ತಮ್ಮ ಜೀವನಕ್ಕೆ ಸಂಬಂಧಪಟ್ಟ ವಿಷಯಗಳು ಮಾತ್ರ ನೆನಪಿರ್ತವೆ. ಆದ್ರೆ ಈ ರೀತಿ ಎಲ್ಲಾ ವಿಷಯಗಳು ನೆನಪಿರೋದು ಎಷ್ಟು ಅದೃಷ್ಟನೋ ಅಷ್ಟೇ ದುರದೃಷ್ಟ ಅಂತಾನೂ ಹೇಳಬಹುದು. ಯಾಕಂದ್ರೆ ನಮ್ಮ ಜೀವನದಲ್ಲಿ ನಡೆದ ಕೆಲವೊಂದು ಕಹಿ ಘಟನೆಗಳನ್ನ ಮರೆಯಲಾಗದೆ ಪದೇ ಪದೇ ನೆನಪಿಸಿಕೊಳ್ತಾ ಇದ್ರೆ ಅದೊಂದು ರೀತಿ ಶಾಪನೇ ಆಗುತ್ತೆ ಅಲ್ವಾ? ಆದರೆ ಈ ರೀತಿ ಕೆಲವೇ ಜನರಿಗೆ ಮಾತ್ರ ಯಾಕೆ ನಡೀತಿದೆ ಅನ್ನೋದನ್ನ ತಿಳ್ಕೊಳ್ಳಲು ವಿಜ್ಞಾನಿಗಳು ಇನ್ನೂ ಪರಿಶೋಧನೆ ಮಾಡ್ತಿದ್ದಾರೆ. ಬಹುಶಃ ಬ್ರೇನಲ್ಲಿನ ಕೆಲವು ಭಾಗಗಳು ಹೈಪರ್ ಆಕ್ಟಿವ್ ಆಗಿರೋದ್ರಿಂದ ಇವರಿಗೆ ಈ ಎಬಿಲಿಟಿ ಬಂದಿರಬಹುದು ಅಂತ ವಿಜ್ಞಾನಿಗಳು ಅಂದಾಜು ಹಾಕ್ತಿದ್ದಾರೆ. ಫ್ರೆಂಡ್ಸ್, ನೀವು ದಿನವೆಲ್ಲ ಕಷ್ಟಪಟ್ಟು ಒಂದು ಲಾಂಗ್ ಡೇ ನಂತರ ರಿಲ್ಯಾಕ್ಸ್ ಆಗೋದಕ್ಕೋಸ್ಕರ ಮಾರ್ಗಗಳನ್ನು ಹುಡುಕ್ತಿದ್ರೆ ನಾನು ನಿಮ್ಗಾಗಿ ಒಂದು ಪರ್ಫೆಕ್ಟ್ ಸೊಲ್ಯೂಷನ್ನ ತಂದಿದ್ದೇನೆ. ಅದೇ ಕುಕು FM ನ ಫಿಕ್ಷನ್ ಆಡಿಯೋ ಬುಕ್ಸ್. ಕುಕು FM ಅಲ್ಲಿರುವ ಫ್ಯಾಂಟಾಸ್ಟಿಕ್ ಫಿಕ್ಷನ್ ಆಡಿಯೋ ಬುಕ್ಸ್ ಸಂಜೆ ಹೊತ್ತಲ್ಲಿ ರಿಲ್ಯಾಕ್ಸ್ ಆಗಲು ಬಯಸುವವರಿಗೆ ಪರ್ಫೆಕ್ಟ್ ಆಗ್ತವೆ. ಇದರಲ್ಲಿ ಒನ್ ಆಫ್ ಮೈ ರೀಸೆಂಟ್ ಫೇವರೇಟ್ ಬುಕ್ ಯಾವುದೆಂದ್ರೆ ಓ ಹೆಣ್ಣೆ ನೀನೆಷ್ಟು ಒಳ್ಳೆಯವಳು. ಇದರಲ್ಲಿರುವ ಹಿತವಾದ ನಿರೂಪಣೆ ಮತ್ತೆ ಆಕರ್ಷಕ ಕತೆ ನನಗೆ ಒತ್ತಡವನ್ನ ಕಡಿಮೆ ಮಾಡಲು, ವಿಶ್ರಾಂತಿ ಪಡೆಯಲು ಸಹಾಯ ಮಾಡಿತು. ಕುಕು FM ನಲ್ಲಿ ನಿಮ್ಮ ಮನಸ್ಥಿತಿಗೆ ಸರಿ ಹೊಂದುವಂತಹ ಎಲ್ಲ ರೀತಿಯ ಆಡಿಯೋ ಬುಕ್ಸ್ ಇವೆ. ಇದರಿಂದ ಕುಕು FM ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಫೇವರೇಟ್ ಫಿಕ್ಷನ್ ಬುಕ್ ನ ಆಯ್ಕೆ ಮಾಡಿಕೊಂಡು ಕಥೆಗಳ ಜಗತ್ತಲ್ಲಿ ಆನಂದಿಸಿ. ಮತ್ತು ಕುಕು FM ನವರು ಮೊಟ್ಟ ಮೊದಲನೇ ಬಾರಿಗೆ 7 ಡೇಸ್ ಫ್ರೀ ಟ್ರಯಲ್ ನ ತಂದಿದ್ದಾರೆ. ಇದರಲ್ಲಿ 1000+ ಆಡಿಯೋ ಬುಕ್ಸ್ ನ ಫ್ರೀ ಆಗಿ ಕೇಳಬಹುದು. ಇಷ್ಟೇ ಅಲ್ಲದೆ ಸ್ಟೋರೀಸ್, ಸಮರೀಸ್, ಬೈಟ್ಸ್ ಹೀಗೆ 7 ಡೇಸ್ ಪ್ರೀಮಿಯಂ ಆಕ್ಸೆಸ್ ನ ಫ್ರೀ ಆಗಿ ಕೊಡ್ತಿದ್ದಾರೆ. ಹಾಗೇನೆ ಈ ಫ್ರೀ ಟೈಮ್ ಅಲ್ಲಿ ನಿಮ್ಮ ಸಬ್ಸ್ಕ್ರಿಪ್ಷನ್ ನ ಎನಿ ಟೈಮ್ ಕ್ಯಾನ್ಸಲ್ ಮಾಡ್ಕೋಬಹುದು. ಕುಕು FM ಡೌನ್ಲೋಡ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಒಮ್ಮೆ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ. ಸಾಮಾನ್ಯವಾಗಿ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋಗೆ ಹೆಚ್ಚು ವ್ಯೂಸ್ ಬಂದಾಗ ರೆಕಾರ್ಡ್ ಕ್ರಿಯೇಟ್ ಮಾಡುತ್ತೆ. ಆದ್ರೆ ನಾನೀಗ ಹೇಳಲಿರೋ ಚಾನೆಲ್ಗೆ ಒಂದು ರೆಕಾರ್ಡ್ ಇದೆ. ಆದ್ರೆ ಆ ರೆಕಾರ್ಡ್ ವ್ಯೂಸ್ ಇಂದ ಬಂದಿಲ್ಲ, ಹೆಚ್ಚು ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದರಿಂದ ಬಂದಿದೆ. ರಾಯಲ್ ವ್ಯಾಂಡೆ ಪೋವರ್ ಅನ್ನೋ ಚಾನೆಲ್ ಅಲ್ಲಿ ಈಗಿನವರೆಗೂ ಎಷ್ಟು ವಿಡಿಯೋಸ್ನ ಅಪ್ಲೋಡ್ ಮಾಡಲಾಗಿದೆ ಗೊತ್ತಾ? ಬರೋಬ್ಬರಿ 20,30,748 ವಿಡಿಯೋಸ್ನ ಅಪ್ಲೋಡ್ ಮಾಡಲಾಗಿದೆ. ಸಾಮಾನ್ಯವಾಗಿ ಇದು ಒಂದು ವಿಡಿಯೋಗೆ ಅಥವಾ ಚಾನೆಲ್ಗೆ ಬರೋ ವ್ಯೂಸ್ಗೆ ಸಮ. ರಾಯಲ್ ಅನ್ನೋ ಈ ವ್ಯಕ್ತಿ 2012 ಡಿಸೆಂಬರ್ ತಿಂಗಳಲ್ಲಿ ಈ ಚಾನೆಲ್ನ ಸ್ಟಾರ್ಟ್ ಮಾಡ್ತಾನೆ. ಆದರೆ 2 ವರ್ಷಗಳ ನಂತರ 2014ರಲ್ಲಿ ಮೊದಲ ವಿಡಿಯೋನ ಅಪ್ಲೋಡ್ ಮಾಡ್ತಾನೆ. ಆಮೇಲೆ 2016ರಲ್ಲಿ 2ನೇ ವಿಡಿಯೋ, 2019ರಲ್ಲಿ 3ನೇ ವಿಡಿಯೋ ಅಪ್ಲೋಡ್ ಮಾಡ್ತಾನೆ.
ಹೀಗೆ 2019ರಿಂದ ಕಂಟಿನ್ಯೂಯಸ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡೋದನ್ನ ಪ್ರಾರಂಭಿಸ್ತಾನೆ. ಸೊ 2019ರಿಂದ ಈಗಿನವರೆಗೂ ಲೆಕ್ಕ ಹಾಕಿದ್ರೆ ಅದು 6 ವರ್ಷ ಆಗುತ್ತೆ. ಎಲ್ಲ ವಿಡಿಯೋಸ್ನ 6 ವರ್ಷಗಳಿಗೆ ಡಿವೈಡ್ ಮಾಡಿ ನೋಡಿದ್ರೆ ಅದು ವರ್ಷಕ್ಕೆ 3,39,124 ವಿಡಿಯೋಸ್ ಆಗ್ತವೆ. ಇದನ್ನ ಮತ್ತೆ 365 ದಿನಗಳೊಂದಿಗೆ ಡಿವೈಡ್ ಮಾಡಿ ನೋಡಿದ್ರೆ ದಿನಕ್ಕೆ 929 ವಿಡಿಯೋಸ್, ಅಂದ್ರೆ ಗಂಟೆಗೆ 38 ವಿಡಿಯೋಸ್ ಆಗ್ತವೆ. ಗಂಟೆಗೆ 38 ವಿಡಿಯೋಸ್ ಅಪ್ಲೋಡ್ ಮಾಡೋದು ಅಂದ್ರೆ ಸಾಮಾನ್ಯ ವಿಷಯವಲ್ಲ. ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ, ಎಡಿಟಿಂಗ್ ಮಾಡೋದಕ್ಕೆ, ಅಪ್ಲೋಡ್ ಮಾಡೋದಕ್ಕೆ ಆ ವ್ಯಕ್ತಿ ಸಮಯವನ್ನ ಹೇಗೆ ಮ್ಯಾನೇಜ್ ಮಾಡಿದ ಅನ್ನೋದು ಗೊತ್ತಿಲ್ಲ. ಆದ್ರೆ ಈ ಚಾನೆಲ್ ಅಲ್ಲಿ ಎಲ್ಲ ವಿಧವಾದ ವಿಡಿಯೋಸ್ ಇರ್ತವೆ. ಆದ್ರೆ ಹೆಚ್ಚಾಗಿ ಕಂಪ್ಯೂಟರ್ ಇಶ್ಯೂಸ್ ಅಂಡ್ ಟೆಕ್ನಿಕಲ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡುವ ಟೆಕ್ ಟ್ಯುಟೋರಿಯಲ್ ವಿಡಿಯೋಸ್ ನ ಹೆಚ್ಚಾಗಿ ಅಪ್ಲೋಡ್ ಮಾಡಿದ್ದಾನೆ. ಯಾರಾದ್ರೂ ವ್ಯೂಸ್ ಅಲ್ಲಿ ರೆಕಾರ್ಡ್ ಮಾಡಬೇಕು ಅಂತ ಬಯಸ್ತಾರೆ, ಆದ್ರೆ ಈ ವ್ಯಕ್ತಿ ವಿಡಿಯೋಸ್ ಅಪ್ಲೋಡ್ ಮಾಡಿ ರೆಕಾರ್ಡ್ ಮಾಡಬೇಕು ಅಂತ ಅಂದುಕೊಳ್ತಾನೆ. ಅಂದುಕೊಂಡಂತೆಯೇ ಯೂಟ್ಯೂಬ್ ಅಲ್ಲಿ ಹೆಚ್ಚು ವಿಡಿಯೋಸ್ನ ಅಪ್ಲೋಡ್ ಮಾಡಿದ ಚಾನೆಲ್ ಆಗಿ ಈ ಚಾನೆಲ್ಗೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನು ಸಿಕ್ಕಿದೆ. ಈಗ ಈ ವ್ಯಕ್ತಿ 30 ಲಕ್ಷದಷ್ಟು ವಿಡಿಯೋಸ್ನ ಅಪ್ಲೋಡ್ ಮಾಡೋ ಗುರಿಯನ್ನ ಇಟ್ಕೊಂಡಿದ್ದಾನೆ. ಸಾಮಾನ್ಯವಾಗಿ ಜಯ ಗಳಿಸಿದವರು ಚರಿತ್ರೆ ಸೃಷ್ಟಿಸ್ತಾರೆ, ಆದ್ರೆ ನಾವೀಗ ಮಾತನಾಡಿಕೊಳ್ತಿರೋ ವ್ಯಕ್ತಿ ಸೋತು ಚರಿತ್ರೆ ಸೃಷ್ಟಿಸಿದ್ದಾರೆ. ತಮಿಳುನಾಡಿನ ಪದ್ಮರಾಜನ್ ಎಂಬ ಈ ವ್ಯಕ್ತಿ ಒಂದು ಟೈರ್ ರಿಪೇರ್ ಶಾಪ್ನ ಓನರ್ ಆಗಿದ್ದಾರೆ. ಈ ವ್ಯಕ್ತಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 239 ಸಲ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ, ಆದ್ರೆ ಒಂದ್ಸಲನೂ ಗೆದ್ದಿಲ್ಲ. 1988ರಿಂದ ಹಿಡಿದು ಈಗಿನವರೆಗೂ ಲೋಕಲ್ ಎಲೆಕ್ಷನ್ಸ್ ಇಂದ ಹಿಡಿದು ಲೋಕಸಭಾ ಎಲೆಕ್ಷನ್ಸ್ ವರೆಗೂ ಎಲ್ಲಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ. ಹೀಗೆ ಇವರು 6 ಪ್ರೆಸಿಡೆನ್ಷಿಯಲ್, 6 ವೈಸ್ ಪ್ರೆಸಿಡೆನ್ಷಿಯಲ್, 3 ಲೋಕಸಭಾ, 50 ರಾಜ್ಯಸಭಾ, 73 ಪಾರ್ಲಿಮೆಂಟರಿ ಎಲೆಕ್ಷನ್ಸ್ ಅಲ್ಲಿ ಸ್ಪರ್ಧಿಸಿದ್ದಾರೆ. ಇದರಲ್ಲಿ ವಾಜಪೇಯಿ, ಟಿ.ವಿ. ನರಸಿಂಹರಾವ್, ಜಯಲಲಿತಾ, ಕರುಣಾನಿಧಿ, ಅಬ್ದುಲ್ ಕಲಾಂ, ಪ್ರತಿಭಾ ಪಾಟೀಲ್, ಪ್ರಣಬ್ ಮುಖರ್ಜಿ, ರಾಹುಲ್ ಗಾಂಧಿ, ಮೋದಿ ಹೀಗೆ ಹಲವಾರು ಪ್ರಮುಖರ ವಿರುದ್ಧ ಸ್ಪರ್ಧಿಸಿದ್ದಾರೆ. ಆದರೆ ಎಲೆಕ್ಷನ್ಸ್ ಅಲ್ಲಿ ನಾಮಿನೇಷನ್ಗೆ ಹಾಕುವಾಗ ಸೆಕ್ಯೂರಿಟಿ ಡೆಪಾಸಿಟ್ ಆಗಿ ಸ್ವಲ್ಪ ಹಣವನ್ನ ಪೇ ಮಾಡಬೇಕಾಗುತ್ತೆ. ಸೊ ತನ್ನ ಟೈರ್ ರಿಪೇರ್ ಶಾಪ್ನಿಂದ ಬಂದ ಆದಾಯದಲ್ಲೇ ಎಲೆಕ್ಷನ್ ನಾಮಿನೇಷನ್ಗೋಸ್ಕರ ಸೆಕ್ಯೂರಿಟಿ ಡೆಪಾಸಿಟ್ನ ಕಟ್ತಾರೆ. ಹೀಗೆ ಇಷ್ಟೊಂದು ಸಲ ಎಲೆಕ್ಷನ್ಸ್ ಅಲ್ಲಿ ಪಾಲ್ಗೊಂಡಿದ್ದರಿಂದ ಇವರಿಗೆ ಈಗಿನವರೆಗೂ ಸರಿ ಸುಮಾರು 80 ಲಕ್ಷ ರೂಪಾಯಿ ಖರ್ಚಾಗಿದೆಯಂತೆ. ಇಷ್ಟೊಂದು ಎಲೆಕ್ಷನ್ಸ್ ಅಲ್ಲಿ ಪಾಲ್ಗೊಂಡ್ರು ಇವರು ಒಂದ್ಸಲ ಆದ್ರೂ ಎಲೆಕ್ಷನ್ ಕ್ಯಾಂಪೇನ್ ಮಾಡೋದಿಲ್ಲ. ನಾಮಿನೇಷನ್ಗೆ ಹಾಕಿದ ಪ್ರತಿ ಸಲನೂ ಸೋಲ್ಬೇಕು ಅಂತ ಬಯಸ್ತಾರಂತೆ. ಆದ್ರೆ ಇದನ್ನೆಲ್ಲ ಯಾಕೆ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ಸಾಮಾನ್ಯ ಜನರು ಕೂಡ ಎಲೆಕ್ಷನ್ಸ್ ಅಲ್ಲಿ ಸ್ಪರ್ಧಿಸಬಹುದು ಎಂಬ ಅರಿವನ್ನ ಮೂಡಿಸಲು ಈ ರೀತಿ ಮಾಡ್ತಿದ್ದೇನೆ ಅಂತ ಹೇಳ್ತಾರೆ. ಸೋಲ್ತಾ ಇದ್ರೂ ಇಷ್ಟೊಂದು ಎಲೆಕ್ಷನ್ಸ್ ಅಲ್ಲಿ ಪಾಲ್ಗೊಂಡಿದ್ದರಿಂದ ಇವರಿಗೆ ಎಲೆಕ್ಷನ್ ಕಿಂಗ್ ಆಫ್ ಇಂಡಿಯಾ ಎಂಬ ಹೆಸರು ಬರುತ್ತೆ. ಇಷ್ಟೇ ಅಲ್ಲದೆ ಮೋಸ್ಟ್ ಅನ್ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಆಗಿ ಹೆಚ್ಚು ಸಲ ಎಲೆಕ್ಷನ್ಸ್ ಅಲ್ಲಿ ಸೋತ ವ್ಯಕ್ತಿಯಾಗಿ ಇವರಿಗೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನು ಸಿಗುತ್ತೆ. ಅಶ್ಲೀಲ ವಿಡಿಯೋಗಳಲ್ಲಿ ಪುರುಷರು ಸ್ಖಲನವಾಗದೆ ತುಂಬಾ ಹೊತ್ತು ಹೇಗಿರ್ತಾರೆ, ತುಂಬಾ ಹೊತ್ತು ಪುರುಷಾಂಗವನ್ನ ಹೇಗೆ ಗಟ್ಟಿ ಇಡ್ತಾರೆ, ಅವರೇನಾದ್ರೂ ಡ್ರಗ್ಸ್ನ ತೆಗೆದುಕೊಳ್ತಾರಾ ಅಥವಾ ವಯಾಗ್ರಗಳನ್ನ ಬಳಸ್ತಾರಾ ತಿಳ್ಕೊಳ್ಳೋಣ ಬನ್ನಿ. ಇದರ ಹಿಂದೆ ಇರೋ ರಹಸ್ಯವನ್ನ ಸ್ವತಃ ಅಶ್ಲೀಲ ನಟರಾಗಿದ್ದ ಪೀಟರ್ ನಾರ್ತ್, ಕ್ರಿಸ್ಟೋಫರ್ ಥಾಮಸ್ ಹೇಳಿದ್ದಾರೆ. ಪುರುಷಾಂಗವನ್ನ ಸ್ಖಲನವಾಗದಂತೆ ಅಷ್ಟು ಹೊತ್ತು ಗಟ್ಟಿಯಾಗಿಡೋದು ಯಾರಿಂದಲೂ ಆಗೋದಿಲ್ಲ, ಅದು ಅಸಾಧ್ಯ ಅಂತ ಪೀಟರ್ ನಾರ್ತ್ ಹೇಳ್ತಾರೆ. ಅನೇಕ ಅಶ್ಲೀಲ ನಟರು ಬೇಗ ಸ್ಖಲನ ಆಗದಂತೆ ಇರಲು ಪಿಲ್ಸ್ನ ಬಳಸ್ತಾರೆ, ಇಂಜೆಕ್ಷನ್ಸ್ನ ಹಾಕೊಳ್ತಾರೆ ಅಂತ ಪೀಟರ್ ನಾರ್ತ್ ಹೇಳ್ತಾರೆ. ಈ ಪಿಲ್ಸ್ ಹಾಗೂ ಇಂಜೆಕ್ಷನ್ಸ್ನ ಬಳಸೋದ್ರಿಂದ ಆ ಸಮಯಕ್ಕೆ ಅವರಿಗೆ ಉಪಯೋಗ ಆದ್ರೂ ಕೂಡ ಇದರಿಂದ ಮುಂದೆ ತುಂಬಾ ಸೈಡ್ ಎಫೆಕ್ಟ್ಸ್ ಆಗ್ತವೆ. ಒಂದ್ ವೇಳೆ ಓವರ್ ಡೋಸ್ ಆದ್ರೆ ಹಾರ್ಟ್ ಅಟ್ಯಾಕ್ ಸಂಭವಿಸುತ್ತೆ, ನರಗಳ ಬಲಹೀನತೆ ಕಾಡುತ್ತೆ. ಇನ್ನು ಕೆಲವರಿಗಾದ್ರೆ ಕಣ್ಣು ಕಾಣದೆ ಕುರುಡರಾಗುವ, ಕಿವುಡರಾಗುವ ಸಾಧ್ಯತೆಯೂ ಇರುತ್ತೆ ಅಂತ ಹೇಳ್ತಾರೆ. ಇದೇ ರೀತಿ ಕ್ರಿಸ್ಟೋಫರ್ ಥಾಮಸ್ ಕೂಡ ಕೆಲವೊಂದು ರಹಸ್ಯಗಳನ್ನ ಹೇಳಿದ್ದಾರೆ. ಅವೇನೆಂದ್ರೆ ಥಾಮಸ್ ತಮ್ಮ ಪುರುಷಾಂಗವನ್ನ ಗಟ್ಟಿಯಾಗಿಡೋದಕ್ಕೋಸ್ಕರ ಒಂದು ಡ್ರಗ್ಸ್ನ 8 ವರ್ಷಗಳಿಂದ ಬಳಸ್ತಿದ್ದಾರಂತೆ. ಇದರ ಸೈಡ್ ಎಫೆಕ್ಟ್ಸ್ ನ ಕಾರಣದಿಂದ 3 ಬಾರಿ ಸಾವಿನಂಚಿನವರೆಗೂ ಹೋಗಿ ಬರ್ತಾರೆ. ಕೆಲವೊಂದ್ಸಲ ಆದ್ರೆ ಶೂಟಿಂಗ್ ಮುಗಿದ ಮೇಲೂ ಕೂಡ ಪುರುಷಾಂಗ ಹಾಗೇನೆ ಗಟ್ಟಿಯಾಗಿರ್ತಿತ್ತು ಅಂತ ಥಾಮಸ್ ಹೇಳ್ತಾರೆ. ಆ ಡ್ರಗ್ಸ್ ನ ಕಾರಣದಿಂದ ತನಗೀಗ ಸಾಧಾರಣ ಸ್ಖಲನ ಕೂಡ ಆಗ್ತಿಲ್ಲ ಅಂತ ತುಂಬಾ ಬೇಸರದಿಂದ ಥಾಮಸ್ ಹೇಳ್ತಾರೆ. ಹಾಗೇನೆ ಈ ಅಶ್ಲೀಲ ವಿಡಿಯೋದಲ್ಲಿನ ಪುರುಷರನ್ನ ನೋಡಿ ಅನೇಕ ಯುವಕರು ತಪ್ಪು ಸಂದೇಶವನ್ನ ತೆಗೆದುಕೊಳ್ತಿದ್ದಾರೆ. ತಮ್ಮನ್ನ ಅವರೊಂದಿಗೆ ಹೋಲಿಸಿಕೊಂಡು ಅವರಂತೆ ನನಗೆ ಸಾಮರ್ಥ್ಯ ಇಲ್ಲ, ನನ್ನಲ್ಲಿ ಏನೋ ಲೋಪ ಇದೆ, ಆರೋಗ್ಯ ಸಮಸ್ಯೆ ಇದೆ ಅಂತ ಬಾಧೆ ಪಡುವ ಯುವಕರಿಗೆ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ.
ಅದೇನೆಂದ್ರೆ ಪುರುಷಾಂಗ ಗಟ್ಟಿಯಾಗಿರಲು ಅಥವಾ ಶೀಘ್ರ ಸ್ಖಲನವನ್ನ ತಡೆಯಲು ಅಥವಾ ಹೆಚ್ಚು ಹೊತ್ತು ಸಂಭೋಗ ಮಾಡಲು ನಿಮ್ಮ ಬಾಡಿಯನ್ನ ಫಿಟ್ ಆಗಿರಿಸಿಕೊಳ್ಳಿ. ಟೈಮ್ ಟು ಟೈಮ್ ವ್ಯಾಯಾಮ ಮಾಡಿ, ಸರಿಯಾದ ಡಯಟ್ ಫಾಲೋ ಆಗಿ, ಸಮಯಕ್ಕೆ ಸರಿಯಾಗಿ ನಿದ್ದೆ ಮಾಡಿ, ಧೂಮಪಾನ ಮದ್ಯಪಾನ ಮಾಡಬೇಡಿ ಅಂತ ಸಂದೇಶವನ್ನ ನೀಡಿದ್ದಾರೆ. ಫ್ರೆಂಡ್ಸ್, ಈ ಫ್ಯಾಕ್ಟ್ಸ್ ಇಂದ ನೀವೇನಾದ್ರೂ ಹೊಸ ವಿಷಯ ಕಲಿತುಕೊಂಡಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ರೀತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗಳನ್ನ ನೋಡಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.